ಕುತ್ಕೊಂಡು ಯೋಚನೆ ಮಾಡಿ. ಈಗ ನೀವು ಹೋಗಿ ಕೂಡ್ರಿ ಮನೆಯೊಳಗ, ಇನ್ನೊಂದು 100 ವರ್ಷದ ನಂತರ ಸುಮ್ಮನೆ ಕೂತು ಯೋಚನೆ ಮಾಡಿ. 100 ವರ್ಷದ ಮುಂದೆ ಹೋಗಿಬಿಡೋದು. ಏನಾಯ್ತು? ನೀನೂ ಇಲ್ಲ, ಅವರು ಮನೇನೂ ಇಲ್ಲ, ಹೊಲನೂ ಇಲ್ಲ, ಏನೂ ಇಲ್ಲ. ಇಲ್ಲ ಇಲ್ಲ ಗಟ್ಟಿ ಬಾಳಯ್ಯ. ಸುಮ್ಮನೆ ಕೂತು ಧ್ಯಾನ ಅಂದ್ರೆ ನಾವೇನ್ ಮಾಡ್ತೇವಿ? ದೇವರು ಬಂದಂಗ ನಿಂತಂಗ ಆಶೀರ್ವಾದ ಮಾಡ್ದಂಗ, ನಮ್ದು ಇಚ್ಛಾ ಎಲ್ಲ ಪೂರ್ಣ ಮಾಡ್ದಂಗ, ನಮ್ಮ ಕಣ್ಣು ತೆರೆಯೋದ್ರಾಗ ಮನಿ ಎಲ್ಲ ಬಂಗಾರದಾದಂಗ ಹೀಗೆಲ್ಲ ಮಾಡೋದಕ್ಕಿಂತ ಅವ ಹೇಳ್ತಾನ, ಯಾಕೆ ಮಾಡ್ತೀಯ ಅದೆಲ್ಲ ಧ್ಯಾನ? ಇಲ್ಲ ಅಂತ ಧ್ಯಾನ ಮಾಡು, ಬರೋಬ್ಬರಿ ನೀನು ಸತ್ಯವನ್ನ ಕಾಣ್ತೀಯ. ಏನು ಕಾಣಿಸ್ತದ ಇಲ್ಲ ಅಂತ ಅನ್ಕೋತು ಇರುವುದಲ್ಲದು, ಇರುವುದೇ ಇಲ್ಲ, ಮತ್ತ್ಯಾಕೆ ತಾಪ ಮಾಡ್ಕೋತಿ? ಇದ್ದಂಗ ಕಾಣಿಸ್ತದೆ ಒಡಲ ನೆಳಲ, ಇದ್ದಂಗ ಕಾಣಿಸ್ತದೆ. ಆ ಬಳಿಕ ಕಾಲ ಸರಿತು ಅಂದ್ರೆ ಇಲ್ಲದಂಗಾಗಿರುತ್ತೆ.